1965ರಲ್ಲಿ ಚಾಲನೆಯಲ್ಲಿ ಚಾಲನೆಯನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ 1957ರಲ್ಲಿ ಎನ್ಸಿಸಿ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಎನ್ಸಿಸಿ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಹಾಗೆ ಎಸಿಸಿ ಆಕ್ಸಿಲರಿ ಕ್ಯಾಡೆಟ್ ಕಾರ್ಪ್ಸ್ ಎಸಿಸಿ ಇವು ಒಂದೊಂದೇ ನಾವು ಸಂಸ್ಥೆಗಳು ಸ್ಥಾಪನೆಗೆ ದೈಹಿಕ ಶಿಕ್ಷಣದ ಬೆಳವಣಿಗೆಗೆ ಮಾತಾಡೋಣ. ದೈಹಿಕ ಶಿಕ್ಷಣದ ಬೆಳವಣಿಗೆಗೆ ಏನಾಗ್ತದೆ ಒಂದು ಸಂಸ್ಥೆಗಳು ಬೆಂಬಲ ಕೊಡ್ತಾ ಹೋದ್ರು, ಒಂದಕ್ಕೊಂದು ಏನು ಜಾಸ್ತಿ ಪ್ರೋತ್ಸಾಹನ ಕೊಡ್ತಾವೆ. ಅವಾಗ ಏನಾಗ್ತದೆ ಅಂದ್ರೆ ಸ್ಕೌಟ್ ಮತ್ತು ಗೈಡ್ ಮುಂತಾದ ಚಟುವಟಿಕೆಗಳಲ್ಲಿ ಕೂಡ ಸೇರ್ಪಡೆಗೊಂಡು ಪರಿಣಾಮವಾಗಿ ಶಾಲೆಯ ದೈಹಿಕ ಶಿಕ್ಷಣದ ಪಾಠ್ಯಕ್ರಮದಲ್ಲಿ ಗೊಂದಲಮಯ ಪರಿಸ್ಥಿತಿಯನ್ನುಂಟಾಗಿದ್ದು, ಈ ಗೊಂದಲವನ್ನ ಸರಿಪಡಿಸಲು 1959ರಲ್ಲಿ ಶ್ರೀ ಹೃದಯನಾಥ್ ಕುದ್ರಿ ಸಮಿತಿಯನ್ನು ನೇಮಿಸಲಾಯಿತು. ಈ ಸಮಿತಿಯು 1963ರಲ್ಲಿ ವರದಿಯನ್ನ ಸಲ್ಲಿಸಿತು. ಈ ಸಮಿತಿಯ ಶಿಫಾರಸಿನ ಮೇರೆಗೆ ಪಾಠ್ಯಕ್ರಮವನ್ನು ಪುನರ್ರೂಪಿಸಲಾಯಿತು. ಈ ಪಾಠ್ಯಕ್ರಮ ನ್ಯಾಷನಲ್ ಫಿಟ್ನೆಸ್ ಕಾರ್ಪ್ಸ್ ಎನ್ಎಫ್ಸಿ ಅಂತಕ್ಕಂಥದ್ದು ಇದಾಯಿತು. ಎನ್ಎಫ್ಸಿ ಇಲ್ಲಿ ಎನ್ಎಫ್ಸಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಮಗೆ ಬೇಕಾಯಿತು. ಇಲ್ಲಿ ಎನ್ಎಫ್ಸಿ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಎಸಿಸಿ ಮತ್ತು ಎನ್ಸಿಸಿ ಅದರ ಜೊತೆಗೆ ಎನ್ಎಫ್ಸಿ ನ್ಯಾಷನಲ್ ಫಿಟ್ನೆಸ್ ಕಾರ್ಪ್ಸ್ ಎನ್ಎಫ್ಸಿ ಎನ್ನಲಾಯಿತು. ಮತ್ತು ಎನ್ಡಿಎಸ್ ನಂತೆ ಎನ್ಡಿಎಸ್ ಅಂತಕ್ಕಂಥದ್ದು ಎಂದು ಇದಾಯಿತು. ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಎನ್ಡಿಎಸ್. ಹಾಗೆ ರಾಷ್ಟ್ರದ ಎಲ್ಲಾ ಶಾಲೆಗಳಲ್ಲಿ ಕಡ್ಡಾಯವಾದ ದೈಹಿಕ ಶಿಕ್ಷಣದ ಪರ್ಯಾಯ ಪಾಠ್ಯಕ್ರಮ. ಇಲ್ಲಿ ಪಾಠ್ಯಕ್ರಮವು 1965ರವರೆಗೆ ಚಾಲನೆಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಅದರ ಜೊತೆಗೆ ಎನ್ಎಫ್ಸಿ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎನ್ಎಫ್ಸಿ ಆದ್ಮೇಲೆ ಎನ್ಡಿಎಸ್ ಅದು ಕೂಡ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಇದು ನಮ್ಮ ದೇಶದ ಎಲ್ಲಾ ಶಾಲೆಗಳಿಗೆ 1965-66ರಿಂದ ಕಡ್ಡಾಯವಾಯಿತು. ಇದರಲ್ಲಿ ಕ್ರೀಡೆಗಳಿಗೆ ಆದ್ಯತೆ ಇಲ್ಲದೆ ಇರುವುದು ಸ್ಪಷ್ಟವಾಗಿರುತ್ತದೆ. ಅಂದ್ರೆ ಎನ್ಡಿಎಸ್ ಇಲ್ಲಿ ನ್ಯಾಷನಲ್ ಎನ್ಎಫ್ಸಿ ಅಂತಕ್ಕಂಥದ್ದು ಫಿಟ್ನೆಸ್, ಒಬ್ಬ ವ್ಯಕ್ತಿ ಫಿಟ್ನೆಸ್ ಆಗಿರಬೇಕು, ಬಹಳ ಆಕ್ಟಿವ್ ಆಗಿರಬೇಕು, ದಷ್ಟಪುಷ್ಟವಾಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಪ್ರತಿಯೊಂದರಲ್ಲಿ ಕೂಡ ಉತ್ತಮ ಉತ್ಸಾಹ ಆಗಿರಬೇಕು. ಇವೆಲ್ಲ ಇರಬೇಕಾದ್ರೆ ಮನುಷ್ಯನಿಗೆ ಆರೋಗ್ಯ ಮುಖ್ಯವಾಗಿರ್ತಕ್ಕಂಥದ್ದು. ಆರೋಗ್ಯದ ಗುಟ್ಟು ಇರಬೇಕು. ಆರೋಗ್ಯದ ಬಗ್ಗೆ ಬಹಳ ಕಾಳಜಿಯನ್ನ ವಹಿಸಿರ್ತಕ್ಕಂಥದನ್ನ ನಾವು ನೋಡ್ತೇವೆ. ಇಲ್ಲಿ ಜೊತೆಗೆ 1967ರಲ್ಲಿ ದೇಶದಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಿಗೆ ಸಮನ್ವಯತೆಯನ್ನ ತರುವುದಕ್ಕಾಗಿ ಡಾಕ್ಟರ್ ದೇಶ್ಮುಖ್ ಇವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ನೇಮಿಸಲಾಯಿತು. ಈ ಸಮಿತಿಯ ಎಲ್ಲಾ ಶಾಲೆ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ದೈಹಿಕ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು
ಯೋಗ್ಯವಾದ ಪ್ರಗತಿಯಾಗಬೇಕು ಮತ್ತು ದೈಹಿಕ ಶಿಕ್ಷಣದ ಕಾರ್ಯಕ್ರಮದಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮಗಳನ್ನ ಸಮಾವೇಶ ಮಾಡಬೇಕು ಎಂಬುದು ಮುಖ್ಯ ಶಿಫಾರಸು ಮಾಡಿತು. ಮನುಷ್ಯನಿಗೆ ಎಲ್ಲಾ ಚಟುವಟಿಕೆಗಳು ಇರಬೇಕು. ಆರೋಗ್ಯವಂತನಾಗಿರ್ಬೇಕಾದ್ರೆ ಯೋಗ ಮಾಡಬೇಕು, ದೈಹಿಕ ಚಟುವಟಿಕೆಗಳನ್ನು ಮಾಡಬೇಕು, ಸಮತೋಲವಾಗಿರ್ತಕ್ಕಂಥ ಆಹಾರವನ್ನು ಇದು ಮಾಡಬೇಕು ಮತ್ತು ವಾಯುವಾರವನ್ನ ಸೇವಿಸಬೇಕು. ಹಾಗೆ ಮುಖ್ಯವಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಇದು ಮಾಡಬೇಕಾಗ್ತದೆ. ಆ ಕಾರಣದಿಂದ ಇಲ್ಲಿ ನ್ಯಾಷನಲ್ ಫಿಟ್ನೆಸ್ ಕಾರ್ಸ್ ಅಂತಕ್ಕಂಥದ್ದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆಗಿರುತ್ತದೆ. 1967ರಲ್ಲಿ ದೇಶದಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳನ್ನ ಸಮನ್ವಯತೆಯನ್ನು ತರುವುದಕ್ಕಾಗಿ ಡಾಕ್ಟರ್ ದೇಶಮುಖ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ನೇಮಿಸಲಾಯಿತು. ಈ ಸಮಿತಿಯು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ದೈಹಿಕ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಯೋಗ್ಯ ಪ್ರಗತಿಯಾಗಬೇಕು ಮತ್ತು ದೈಹಿಕ ಶಿಕ್ಷಣದ ಕಾರ್ಯಕ್ರಮದಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮಗಳನ್ನ ಸಮಾವೇಶ ಮಾಡಬೇಕು ಎಂಬ ಮುಖ್ಯ ಶಿಫಾರಸು ಮಾಡಿ ಇಲ್ಲಿ 1992ರಲ್ಲಿ ಕೇಂದ್ರ ಸರ್ಕಾರವು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ದೈಹಿಕ ಶಿಕ್ಷಣವನ್ನು ಸಮಗ್ರ ಶಿಕ್ಷಣದ ಅವಿಭಾಜ್ಯ ಅಂಗವೆಂದು ಸಮರ್ಪಿಸಿದ ನಂತರ 1903ರಲ್ಲಿ ಯೋಗವನ್ನು ಒಳಗೊಂಡಂತೆ ಕ್ರೀಡಾ ಮತ್ತು ದೈಹಿಕ ಶಿಕ್ಷಣವನ್ನು ಶಾಲೆಯ ಎಲ್ಲಾ ಹಂತಗಳಲ್ಲಿ ಕಲಿಕಾ ಪ್ರಕ್ರಿಯೆಯಲ್ಲೂ ಅವಿಭಾಜ್ಯ ಅಂಗವನ್ನಾಗಿ ಮಾಡಲು ಕ್ರಮ ತೆಗೆದುಕೊಳ್ಳಲು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಲ್ಲಿ ಆಸಕ್ತಿ ವಹಿಸುವಂತೆ ಮಾಡಲು ಮತ್ತು ಕೊನೆಯದಾಗಿ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯ ಕಡಿಮೆ ವೆಚ್ಚದ ದೈಹಿಕ ಶಿಕ್ಷಣ ಕ್ರೀಡೆ ಸವಲತ್ತುಗಳನ್ನು ಅಭಿವೃದ್ಧಿಪಡಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಸೂಚಿಸಲು ಶ್ರೀ ಕೆಪಿ ಸಿಂಗ್ ದೇವ್ ಇವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿದ್ದು, ಈ ಸಮಿತಿಯ ಶಿಕ್ಷಣದ ಇಂದಿನ ಸಮಿತಿಗಳು ಅಭಿಪ್ರಾಯಗಳನ್ನು ಪುನರ್ಚರಿಸುವುದರೊಂದಿಗೆ 16 ಸಲಹೆಗಳನ್ನ ಮಾಡಿರ್ತಕ್ಕಂಥದ್ದು. ಇವುಗಳಲ್ಲಿ ನಾವು ಮುಖ್ಯವಾದವುಗಳನ್ನ ನೋಡ್ತೀವಿ. ಮುಖ್ಯವಾದವುಗಳನ್ನ ನೋಡಿದಾಗ ಇಲ್ಲಿ ಕೆಲವರು ಪ್ರಶ್ನೆಯನ್ನ ಕೇಳ್ತೀನಿ, ಅದನ್ನ ನೀವು ಉತ್ತರವನ್ನ ಹೇಳಬೇಕು. ಇಲ್ಲಿವರೆಗೂ ನಾವು ಮಾಡಿರ್ತಕ್ಕಂಥದನ್ನ ಅಧ್ಯಾಯ ಸ್ವತಂತ್ರ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಹೇಗೆ ಆಯಿತು ಅಂತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ. ದೈಹಿಕ ಶಿಕ್ಷಣದೊಳಗೆ ಬೆಳವಣಿಗೆ ಆಗಿರತಕ್ಕಂಥದ್ದು ಇಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಲಾರ್ಡ್ ಮೆಕಾಲೆ ಅವರು ಶೈಕ್ಷಣಿಕ ಧೋರಣೆ ಪರಿಣಾಮವಾಗಿ ದ್ಯಾಸರಲ್ಲಿ ಒತ್ತಿಗೆ ಹೊಸ ಶಾಲೆಯನ್ನ ವಿಶೇಷವಾಗಿ ಮಿಷನರಿ ಶಾಲೆಗಳನ್ನ ಪ್ರಾರಂಭಿಸಿದರು. ಎಷ್ಟರಲ್ಲಿ ಪ್ರಾರಂಭಿಸಿದ್ರು ಅಂತಂದ್ರೆ 1857. ವೆರಿ ಗುಡ್. 1957ರಲ್ಲಿ ನಮಗೆ ಈ ಒಂದು ನ್ಯಾಷನಲ್ ಇರತಕ್ಕಂಥ ಒಂದು ಏನು ಮೆಕಾಲೆ ಲಾರ್ಡ್ ಮೆಕಾಲೆ ಅವರು ಶೈಕ್ಷಣಿಕ ಧೋರಣೆಗಾಗಿ ವಿಶೇಷವಾಗಿ ಮಿಷನರಿ ಶಾಲೆಗಳನ್ನ ಪ್ರಾರಂಭಿಸಿದರು. ಅದೇ ರೀತಿಯಾಗಿ ಸ್ವತಂತ್ರ ನಂತರದಲ್ಲಿ ಕೇಂದ್ರ ಸರ್ಕಾರವು ಮಾಧ್ಯಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ಸ್ಥಿತಿಗತಿಗಳನ್ನ ಉತ್ತಮಪಡಿಸಲು ಸಹಕಾರಿಯಾಯಿತು. 1948ರಲ್ಲಿ ನಮಗೆ ಇಲ್ಲಿ ಏನಾಯ್ತಂದ್ರೆ ಕೇಂದ್ರ ಸರ್ಕಾರ ಮಾಧ್ಯಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ಸ್ಥಿತಿಗತಿಗಳನ್ನು ಉತ್ತಮಪಡಿಸಲು ತಾರ್ಚಂದ್ ಸಮಿತಿಯನ್ನ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣದ ವ್ಯವಸ್ಥೆಯನ್ನ ಪರಿಶೀಲಿಸಲು ಡಾಕ್ಟರ್ ರಾಧಾಕೃಷ್ಣನ್ ಆಯೋಗವನ್ನ ನೇಮಿಸಿತು. ತಾರಾಚಂದ್ ಸಮಿತಿಯು ದೈಹಿಕ ಶಿಕ್ಷಣದ ಪದವಿ ನೀಡಲು ಕೇಂದ್ರೀಯ ಕಾಲೇಜುಗಳು ಸ್ಥಾಪಿಸುವುದು, ದೈಹಿಕ ಶಿಕ್ಷಣದ ಶಿಕ್ಷಕರ
ತರಬೇತಿಯ ಕಾಲೇಜು ಸ್ಥಾಪಿಸುವುದು, ಕ್ರೀಡಾ ತರಬೇತಿ ಮತ್ತು ಮನೋಲ್ಲಾಸಕ್ಕೆ ಬೇಕಾದ ಸಾಹಿತ್ಯ ಪ್ರಕಟಿಸುವುದು, ದೈಹಿಕ ಶಿಕ್ಷಣದೊಳಗೆ ಪರೀಕ್ಷೆಗಳನ್ನ ಮೌಲ್ಯಮಾಪನ ಮತ್ತು ತರಬೇತಿಯನ್ನ ಮಾಡತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ 2 ಸಮಿತಿಗಳು ಬರ್ತವೆ. ಏನು ಅಂತಕ್ಕಂಥದ್ದು, ದೈಹಿಕ ಶಿಕ್ಷಣದೊಳಗೆ ವ್ಯಾಯಾಮ ಅಖಾಡ ವ್ಯಾಯಾಮ ಶಾಲೆ ಕ್ರೀಡಾ ಕ್ಲಬ್ಗಳು ಸ್ಥಾಪಿಸುವುದರಿಂದ ಸೇರಿದಂತ ಮೊದಲಾದ ಶಿಫಾರಸುಗಳು. ಅದರಲ್ಲಿ ಮುಖ್ಯವಾದ ಶಿಫಾರಸುಗಳು ಯಾವ್ಯಾವು? ಡಾಕ್ಟರ್ ರಾಧಾಕೃಷ್ಣನ್ ಆಯೋಗದ ತಾರಾಚಂದ್ ಸಮಿತಿ ಶಿಫಾರಸುಗಳು ಇಲ್ಲಿ ಮುಖ್ಯವಾಗಿ ಅವು ಕಾಲೇಜುಗಳು ಕನಿಷ್ಠ 2 ವರ್ಷಗಳು ಕಡ್ಡಾಯವಾಗಿ ಶಿಫಾರಸು ಮಾಡಿದ್ದಾವೆ. 2 ರಾಧಾಕೃಷ್ಣನ ಒಂದು ಸಮಿತಿ, ತಾರಾಚಂದ್ರ ಸಮಿತಿ ಅಂತಕ್ಕಂಥದ್ದು ಇದಾಗಿದೆ. ಇಲ್ಲಿ ಸೆಂಟ್ರಲ್ ಅಡ್ವೈಸರ್ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂತಕ್ಕಂಥದ್ದು ಎಷ್ಟರಲ್ಲಿ 1954ರಲ್ಲಿ ನಮಗೆ ಅದು ಬೋರ್ಡ್ ಏನದು ಸೆಂಟ್ರಲ್ ಅಡ್ವೈಸರ್ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂತಕ್ಕಂಥದ್ದು ಏನು ಅಂಡ್ ರಿಕ್ರಿಯೇಷನ್ ಎಂಬ ಸಮಿತಿ ರಚಿಸಿದ್ದಾರೆ. ಇಲ್ಲಿ ಚಟುವಟಿಕೆಗಳನ್ನು ನಾವು ನೋಡಿದಾಗ 1956ರಲ್ಲಿ ನಮಗೆ ಏನಾಯ್ತಪ್ಪ ಅಂತಂದ್ರೆ 1956ರಲ್ಲಿ ಹೇಳಿ ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್. ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ವರದಿಯನ್ನ ಶಾಲೆಯ ದೈಹಿಕ ಶಿಕ್ಷಣದ ಅಭ್ಯಾಸದ ಪರೀಕ್ಷೆ ಕ್ರಮದಲ್ಲಿ ಹಾಗೂ 3 ವರ್ಷಗಳ ದೈಹಿಕ ಶಿಕ್ಷಣದ ಕಾಲೇಜುಗಳನ್ನು ಪ್ರಾರಂಭಿಸಲು ಶಿಫಾರಸು ಮಾಡಿತು. ಅದೇ ರೀತಿಯಾಗಿ ದೈಹಿಕ ಶಿಕ್ಷಣದೊಳಗೆ 1957ರಲ್ಲಿ ಕೇಂದ್ರ ಸರ್ಕಾರವು ಮಧ್ಯಪ್ರದೇಶದಲ್ಲಿ ಇನ್ನೊಂದು ಡಾಕ್ಟರ್ ಟಿ.ಎಂ. ಜೋಸೆಫ್ ಇವರ ನೇತೃತ್ವದಲ್ಲಿ 3 ವರ್ಷ ಸ್ನಾತಕೋತ್ತರ ದೈಹಿಕ ಶಿಕ್ಷಣವನ್ನ ಶಿಕ್ಷಕರ ತರಬೇತಿಗಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದರ ಮಧ್ಯದಲ್ಲಿ ಇನ್ನೊಂದು ಮುಖ್ಯವಾಗಿದೆ, ಸೆಂಟ್ರಲ್ ಅಡ್ವೈಸರ್ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಅಂತಕ್ಕಂಥದ್ದು ಇಲ್ಲಿ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್ ಅಂತಾರೆ, NPED ಅಂತ. NPD ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ. NPD ಅಂತಕ್ಕಂಥದ್ದು ಏನು? ಸೆಂಟ್ರಲ್ ಅಡ್ವೈಸರ್ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ನ್ಯಾಷನಲ್ ಫಿಸಿಕಲ್ ಎಫೆನ್ಸಿವ್ ಡ್ರೈವ್. ಈ NPD ಅಂತಕ್ಕಂಥದ್ದು ಎಂಬ ದೈಹಿಕ ಅರ್ಹತೆ ಪರೀಕ್ಷೆಯನ್ನ ಯೋಜನೆಯನ್ನ ಸಿದ್ಧಪಡಿಸಿದರು 1990-60ರೊಳಗೆ. ಇವರು ಸಿದ್ಧಪಡಿಸಿಕೊಂಡು ಉತ್ತಮವಾಗಿರ್ತಕ್ಕಂಥ ಒಂದೊಂದೇ ನಾವು ನೋಡಿಕೊಂಡು ಹೋದಾಗ 1961ರಲ್ಲಿ NIS ಅಂತಕ್ಕಂಥದ್ದು 1961ರಲ್ಲಿ ಅದನ್ನ ಇದು ಮಾಡಿದ್ರು. NIS ಯಾವಾಗ ಸ್ಥಾಪನೆ ಆಯ್ತು? 1961ರಲ್ಲಿ NIS ಸ್ಥಾಪನೆ ಆಯಿತು. NIS ಅಂದ್ರೆ ಏನು? NIS ಅಂದ್ರೆ ಏನು? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಇದು 1961ರಲ್ಲೇ ಪ್ರಾರಂಭವಾಗಿರ್ತಕ್ಕಂಥದ್ದು. ಅದೇ ರೀತಿ 1957ರಲ್ಲಿ NCC ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅಂತಕ್ಕಂಥದ್ದು ಸ್ಥಾಪನೆ ಆಯಿತು. NCC ಮತ್ತು ACC ಅಂತಕ್ಕಂಥದನ್ನ 1957ರಲ್ಲಿ ಇದರ ಮಹತ್ವವನ್ನು ನೋಡ್ತೀವಿ. ಅದು ದೈಹಿಕ ಶಿಕ್ಷಣದ
ಪರ್ಯಂತ ಪಾಠ್ಯಕ್ರಮವಾಯಿತು. ಈ ಪಾಠ್ಯಕ್ರಮದಲ್ಲಿ 1965ರವರೆಗೆ ಚಾಲನೆಯನ್ನ ನೀಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ರೀತಿ ನಾವು ಏನಪ್ಪಾ ಅಂತಂದ್ರೆ ಈ ದೈಹಿಕ ಶಿಕ್ಷಣದೊಳಗೆ ಒಂದು ಉತ್ತಮವಾಗಿರ್ತಕ್ಕಂಥದನ್ನ ಒಂದು ಆಕ್ಟಿವಿಟೀಸ್ ಒಳಗೆ ಮತ್ತು ಇದನ್ನ ಶಿಸ್ತನ್ನ ಕಲಿಸೋದ್ರ ಜೊತೆಗೆ ಮತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಎಲ್ಲಾ ಚಟುವಟಿಕೆಗಳನ್ನ ಮತ್ತು ಇವನ್ನೆಲ್ಲ ನೋಡಿದಾಗ ನಾವು ಮುಖ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ 1967ರಲ್ಲಿ ದೈಹಿಕ ಶಿಕ್ಷಣದ ಡಾಕ್ಟರ್ ದೇಶಮುಖ್ ಅವರ ಇದರಲ್ಲಿ ಸಮಿತಿ ಎಷ್ಟರಲ್ಲಿ ರಚನೆ ಆಯ್ತಲ್ಲ 1967ರಲ್ಲಿ. 1967ರಲ್ಲಿ ದೇಶಮುಖ್ ಅವರ ಒಂದು ಇದು ಪ್ರಾರಂಭವಾಯಿತು 1967ರಲ್ಲಿ. ಈಗ ಹೀಗೆ ಇರ್ತಕ್ಕಂಥ ಇವನ್ನೆಲ್ಲ ನಾವು ಗಮನಿಸಿದಾಗ ಮತ್ತು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ದೈಹಿಕ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ಪ್ರಗತಿ ಆಗಬೇಕು ಮತ್ತು ದೈಹಿಕ ಶಿಕ್ಷಣದ ಕಾರ್ಯಕ್ರಮಗಳು ಯೋಗಾಸನ ಮತ್ತು ಪ್ರಾಣಾಯಾಮಗಳು ಸನ್ನಿವೇಶ ಮಾಡಬೇಕು ಎಂಬ ಮುಖ್ಯ ಶಿಫಾರಸು ಇಲ್ಲಿ ಮಾಡಬೇಕು. ಇಂಥ ಒಳ್ಳೆಯ ಒಂದು ಇದನ್ನ ಈ ದೈಹಿಕ ಶಿಕ್ಷಣದೊಳಗೆ ನಾವು ಕಾಣ್ತೀವಿ. ಇಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳನ್ನ ಧನಾತ್ಮಕ ಚಿಂತನೆಗಳನ್ನ ಯೋಚಿಸ್ತಕ್ಕಂಥ ಒಂದು ಇದನ್ನ ನಾವು ಮಾಡಬೇಕಾದಾಗ ಇಲ್ಲಿ ದೈಹಿಕ ಶಿಕ್ಷಣದೊಳಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇವೆಲ್ಲವನ್ನು ನಾವು ಗಮನಿಸಿದಾಗ ನಮಗೆ ದೈಹಿಕ ಶಿಕ್ಷಣದ ಬೆಳವಣಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೈಹಿಕ ಶಿಕ್ಷಣದ ಒಂದು ಮಹತ್ವ, ದೈಹಿಕ ಶಿಕ್ಷಣ ಕೊಟ್ಟಿರ್ತಕ್ಕಂಥ ಸರ್ಕಾರದ ಶಿಫಾರಸುಗಳು, ಯಾಕೆ ಬೆಳವಣಿಗೆಯನ್ನ ಮಾಡ್ಕೋಬೇಕು ಅಂತಕ್ಕಂಥದ್ದು ಈ ಒಂದು ಮಹತ್ವವಾಗಿರ್ತಕ್ಕಂಥದ್ದು ನಾವು ಈ ಒಂದು ದೈಹಿಕ ಶಿಕ್ಷಣದೊಳಗೆ ಕಾಣ್ತೀವಿ. ದೈಹಿಕ ಶಿಕ್ಷಣದೊಳಗೆ ನೀವು ಪ್ರತಿಯೊಂದನ್ನು ಕೂಡ ಕಾಣಬಹುದು. ಜೀವನ ಶಿಕ್ಷಣ ಬರ್ತದೆ, ಆರೋಗ್ಯ ಶಿಕ್ಷಣ ಬರ್ತದೆ, ಮತ್ತು ಆಟೋಟ ಚಟುವಟಿಕೆಗಳು ಬರ್ತದೆ, ಮನೋಲ್ಲಾಸ ಅಂತಕ್ಕಂಥದ್ದು ಬರ್ತದೆ. ಇಲ್ಲಿ ಯೋಗಾಸನ ಪ್ರಾಣಾಯಾಮಗಳನ್ನ ಮಾಡಬೇಕು. ಇವೆಲ್ಲವನ್ನು ಮಾಡಿದಾಗ ಒಂದು ಸಕಾರಾತ್ಮಕವಾಗಿ ದೈಹಿಕ ಶಿಕ್ಷಣ ದೇಹದ ಬೆಳವಣಿಗೆಗೆ ಮತ್ತು ಬುದ್ಧಿ ಆಲೋಚನೆಗಳಿಗೆ ಇವೆಲ್ಲವೂ ಕೂಡ ಮುಖ್ಯವಾಗಿ ಶಿಫಾರಸನ್ನು ನಾವು ಮಾಡ್ತೇವೆ. ಆ ಕಾರಣದಿಂದ ಇಲ್ಲಿ ಈ ಒಂದು ಅಧ್ಯಾಯವನ್ನ ನಾವು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಬೇಕಾಗ್ತದೆ. ಈಗ ಇಲ್ಲಿ ನಮಗೆ 1992ರಲ್ಲಿ ಕೇಂದ್ರ ಸರ್ಕಾರ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ದೈಹಿಕ ಶಿಕ್ಷಣ ಸಮಗ್ರ ಶಿಕ್ಷಣದ ಅವಿಭಾಜ್ಯ ಅಂಗ ಎಂದು ಸಮರ್ಥಿಸಿದ ನಂತರ 1993ರಲ್ಲಿ ಇದು ಯೋಗವನ್ನೊಳಗೊಂಡಂತೆ ಕ್ರೀಡೆ ಮತ್ತು ದೈಹಿಕ ಶಿಕ್ಷಣವನ್ನ ಶಾಲೆಯ ಎಲ್ಲಾ ಹಂತಗಳಲ್ಲಿ ಕಲಿಕಾ ಪ್ರಕ್ರಿಯೆಯನ್ನು ಅವಿಭಾಜ್ಯ ಅಂಗವನ್ನಾಗಿ ಮಾಡಲು ಕ್ರಮ ತೆಗೆದುಕೊಳ್ಳಲು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಲ್ಲಿ ಆಸಕ್ತಿ ವಹಿಸುವಂತೆ ಮಾಡಲು ಮತ್ತು ಕೊನೆಯದಾಗಿ ಶಾಲಾ ಕಾಲೇಜುಗಳಲ್ಲಿ ಕಡಿಮೆ ವೆಚ್ಚದ ದೈಹಿಕ ಶಿಕ್ಷಣ ಕ್ರೀಡಾ ಸವಲತ್ತುಗಳನ್ನ ಅಭಿವೃದ್ಧಿಪಡಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನ ಸೂಚಿಸಲು ಶ್ರೀ ಕೆ.ಪಿ. ಸಿಂಗ್ದೇವ್ ಅವರು ನೇತೃತ್ವದಲ್ಲಿ ಸಮಿತಿಯನ್ನ ರಚಿಸಿತ್ತು. ಈ ಸಮಿತಿಯು ಶಿಕ್ಷಣದ ಹಿಂದಿನ ಸಮಿತಿಗಳು ಅಭಿಪ್ರಾಯಗಳನ್ನ ಪುನರ್ಚರಿಸುವುದರೊಂದಿಗೆ 16 ಸಲಹೆಗಳನ್ನು ಮಾಡಿ ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರನ್ನು ಕಡ್ಡಾಯವಾಗಿ ವಾರ್ಷಿಕ ದೈಹಿಕ ದಾರ್ಢ್ಯತೆಯ ಪರೀಕ್ಷೆಗಳಿಗೆ ಒಳಪಡಿಸಬೇಕು ಮತ್ತು ಎಲ್ಲರೂ ಅವುಗಳು ಕಡ್ಡಾಯವಾಗಿ ಪಾಸ್ ಆಗಬೇಕು.
ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಾಗಿ ಪ್ರತಿದಿನ 40 ನಿಮಿಷ ಅವಧಿಯನ್ನ ತರಬೇತಿ ಹೊಂದಿದ ದೈಹಿಕ ಶಿಕ್ಷಕರು ನೇತೃತ್ವದಲ್ಲಿ ಒದಗಿಸಬೇಕಾಗ್ತದೆ. ಹಾಗೆ ಇಲ್ಲಿ ನಮಗೆ ಏನಪ್ಪಾ ಅಂತಂದ್ರೆ ನಿಮಗೆ ಪ್ರತಿ ಜೂನ್ ಜುಲೈ ಆಗಸ್ಟ್ ತಿಂಗಳ ಒಳಗೆ ನಿಮಗೆ ದೈಹಿಕ ದಾಢ್ಯತೆಯನ್ನ ಪರೀಕ್ಷೆಯನ್ನ ಮಾಡಲಾಗ್ತದೆ. ಏನು ಸುತ್ತಾಳತೆ, ತೂಕ, ಎಷ್ಟು ಹೈಟ್ ಇದೀರಿ, ಯಾಕೆ ದೈಹಿಕ ದಾಢ್ಯತೆ ಅಂತಂದ್ರೆ ನೀವು ಸಮತೋಲನವಾಗಿರ್ತಕ್ಕಂಥ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡ್ತಾ ಇದೀರೋ, ಮತ್ತೆ ವರ್ಷದಿಂದ ವರ್ಷಕ್ಕೆ ನಿಮ್ಮ ದೇಹದ ದಾಢ್ಯತೆ ಎಷ್ಟು ಆಗುತ್ತದೆ, ಎಷ್ಟು ಎತ್ತರ ಬೆಳಿತೀರಿ, ಯಾವ ರೀತಿಯಾಗಿ ನಿಮ್ಮ ದೇಹವನ್ನ ಪೋಷಣೆ ಮಾಡಿಕೊಳ್ತಿದ್ದೀರಿ, ಇವೆಲ್ಲವಕ್ಕೆ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದ್ರೆ ದೈಹಿಕ ಪರೀಕ್ಷೆ, ದೈಹಿಕ ದಾಢ್ಯತೆಯ ಪರೀಕ್ಷೆಗಳು, ಇದನ್ನ ಪರೀಕ್ಷೆಗಳಿಗೆ ಒಳಪಡಿಸಬೇಕು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೇವೆ. ಆದ್ರೆ ನಾವು ತರಬೇತಿ ಪಡೆದಿರ್ತಕ್ಕಂಥ ಶಿಕ್ಷಕರು 40 ನಿಮಿಷ ನಿಮಗೆ ದೈಹಿಕ ಶಿಕ್ಷಣದ ಪೀರಿಯಡ್ ಇರುತ್ತದೆ. ಆ ಪೀರಿಯಡ್ ಅಲ್ಲಿ ನೀವು ದೈಹಿಕದ ಬಗ್ಗೆ ಮತ್ತು ದೇಹದ ಬೆಳವಣಿಗೆ ಬಗ್ಗೆ ಮತ್ತು ಚಟುವಟಿಕೆಗಳ ಬಗ್ಗೆ ನಾವು ಪ್ರಾಯೋಗಿಕವಾಗಿ ಕೂಡ ತೆಗೆದುಕೊಂಡಾಗ ಅಲ್ಲಿ ಕೂಡ 40 ನಿಮಿಷಗಳು ನಿಮಗೆ ದೈಹಿಕ ಚಟುವಟಿಕೆಗಳನ್ನ ಮಾಡಿಸುವುದರ ಮುಖಾಂತರ ಮತ್ತು ದೈಹಿಕ ವ್ಯಾಯಾಮಗಳನ್ನ ಮಾಡಿಸುವುದರ ಮುಖಾಂತರ ಮತ್ತು ಆಟಗಳನ್ನ ಆಡಿಸುವುದರ ಮುಖಾಂತರ ಇವೆಲ್ಲವೂ ಕೂಡ ನಾವು ಏನ್ ಮಾಡ್ತದೆ ದೈಹಿಕ ಶಿಕ್ಷಣದ ಒಂದು ಶಾಲೆಯ ದೈಹಿಕ ಶಿಕ್ಷಣದ ಒಂದು ಕ್ರೀಡೆಗಾಗಿ ಪ್ರತಿದಿನ ನಾವು ಮಾಡ್ತೀವಿ. ಇದು ಯೋಗವನ್ನು ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡುವುದರೊಂದಿಗೆ ಶಾಲಾ ಶಿಕ್ಷಣದಲ್ಲಿ ಸೇರ್ಪಡೆ ಮಾಡಬೇಕು. ಹಾಗೆ ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸಿದ ಕ್ರೀಡೆಗಳಿಗೆ ಉನ್ನತ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಅವರಿಗೆ ಅವಕಾಶವನ್ನ ಒದಗಿಸಬೇಕು. ಕೊನೆಯದಾಗಿ ಈ ಸಮಿತಿಯವರು 1ನೆಯ ತರಗತಿಯಿಂದ 12ನೆಯ ತರಗತಿಯವರೆಗೆ ದೈಹಿಕ ಶಿಕ್ಷಣದ ಪಾಠ್ಯವಸ್ತುವನ್ನ ರೂಪಿಸಿ ಎಲ್ಲಾ ರಾಜ್ಯಗಳಲ್ಲಿ ಅಳವಡಿಸಿಕೊಳ್ಳಲು ಶಿಫಾರಸು ಮಾಡಿತ್ತು. 2001 ಮತ್ತು 2002ರಲ್ಲಿ ಕೆಪಿಸಿ ದೇವ್ ಸಮಿತಿಯ ಶಿಫಾರಸುಗಳನ್ನ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿನ ಸ್ಥಿತಿಗತಿಗಳನ್ನು ಕೂಲಂಕುಷವಾಗಿ ಪ್ರಕಟಿಸಿದ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಮಿತಿ ಕೆಪಿಸಿ ದೇವ್ ಸಮಿತಿಯ ಶಿಫಾರಸುಗಳನ್ನ ಕರ್ನಾಟಕದಲ್ಲಿ ಸಮಗ್ರವಾಗಿ ಅನುಷ್ಠಾನಕ್ಕೆ ತರಲು ಪೂರ್ಣ ಪ್ರಮಾಣದ ಪ್ರಯತ್ನವನ್ನು ಮಾಡಿ ಬಲವಾದ ಶಿಫಾರಸವನ್ನ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗೆ ಇತ್ತೀಚೆಗೆ 2003 ಮತ್ತು 2004ಕ್ಕೆ ಬಂದಾಗ 2003 ಮತ್ತು 2004ಕ್ಕೆ ಬಂದಾಗ ಇಲ್ಲಿ ನಾವು ಏನು ನೋಡ್ತೀವಿ ಅಂತಂದ್ರೆ 2003 ಮತ್ತು 2004ಕ್ಕೆ ಬಂದ ಕರ್ನಾಟಕ ರಾಜ್ಯ ಶಿಕ್ಷಣ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳಲ್ಲಿ ವಿಷಯ ಸಮಿತಿಯನ್ನ ಮಾನ್ಯ ಶ್ರೀ ಬಸವರಾಜ ಮರಟ್ಟಿಯವರ ಅಧ್ಯಕ್ಷತೆಯೊಳಗೆ ನಾವು ನೋಡ್ತೇವೆ. ಈ ಒಂದು ಅಧ್ಯಕ್ಷತೆ ಒಳಗೆ ಇಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಮರಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಕಿಪಿ ಪ್ರೇಮಯ್ಯ ಸಮಿತಿಯ ಶಿಫಾರಸುಗಳನ್ನ ಆಧಾರವಾಗಿಟ್ಟುಕೊಂಡು ದೈಹಿಕ ಶಿಕ್ಷಣವನ್ನ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯ ವಿಷಯವನ್ನಾಗಿ ಮಾಡಲು ಬಲವಾದ ಶಿಫಾರಸು ಮಾಡಿತು. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಂಪೂರ್ಣ ವರದಿಯನ್ನು ಕರ್ನಾಟಕ ಸರ್ಕಾರದ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದ ಶ್ರೀ ಬಸವರಾಜ ಹೊರಟ್ಟಿಯವರು ಆಶಯದಂತೆ ಕರ್ನಾಟಕ ಸರ್ಕಾರವು 2006ರಲ್ಲಿ ಪ್ರೊಫೆಸರ್ ಎಲ್.ಆರ್. ವೈದ್ಯನಾಥ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿ ಪ್ರಾಥಮಿಕ ಶಿಕ್ಷಣದಿಂದ 12ನೇ ತರಗತಿಯ ಹಂತದವರೆಗೆ ದೈಹಿಕ ಶಿಕ್ಷಣವನ್ನು ಸಮರ್ಪಕವಾಗಿ ಕಡ್ಡಾಯಗೊಳಿಸಲು ಸೂಕ್ತವಾದ ಅಧ್ಯಯನವನ್ನು ನಡೆಸಿತ್ತು. ಇಲ್ಲಿ ಅದರಂತೆ ಪ್ರೊಫೆಸರ್ ಎಲ್.ಆರ್. ವೈದ್ಯನಾಥ್ ಸಮಿತಿಯು ಎಲ್ಲಾ ಶೈಕ್ಷಣಿಕ ವಿಭಾಗಗಳಿಗೆ ತೆರಳಿ ಅಲ್ಲಿಯ ಸ್ಥಿತಿಗಳನ್ನು ಅರಿತು ದೈಹಿಕ ಶಿಕ್ಷಣದ ಎಲ್ಲಾ ಹಂತಗಳಲ್ಲಿಯೂ ಕಡ್ಡಾಯಗೊಳಿಸಲು ಅನೇಕ ಶಿಫಾರಸುಗಳೊಂದಿಗೆ ಸಮರ್ಪಕವಾದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು.
ಇದರ ಪರಿಣಾಮವಾಗಿ ಕರ್ನಾಟಕದಲ್ಲಿ 2009 ಮತ್ತು 10ರಿಂದ ಪ್ರಾಥಮಿಕ ಹಂತದಿಂದ 9ನೇ ತರಗತಿವರೆಗೆ ದೈಹಿಕ ಶಿಕ್ಷಣವು ಕಡ್ಡಾಯ ಪರೀಕ್ಷೆ ವಿಷಯವಾಯಿತು. ಇದು ಮುಂದುವರಿದಂತೆ ಕರ್ನಾಟಕ ಸರ್ಕಾರವು ಡಾಕ್ಟರ್ ಆನಂದ್ ನಾಡಿಗರ್ ಇವರ ಅಧ್ಯಕ್ಷತೆಯಲ್ಲಿ ಪಾಠ್ಯಪುಸ್ತಕ ಸಮಿತಿಯನ್ನು ರಚಿಸಲು ತೀರ್ಮಾನಿಸಿತು. ಈ ಸಾಲಿನಿಂದ ಡಾಕ್ಟರ್ ಆನಂದ್ ನಾಡಿಗರ್ ಅವರನ್ನು ಒಳಗೊಂಡು ತಜ್ಞರ ಸಮಿತಿಯು 6, 7, 8 ಮತ್ತು 9ನೇ 10ನೇ ತರಗತಿಯ ಪಾಠ್ಯಕ್ರಮವನ್ನು NPS 2005ರ ಆಧಾರವಾಗಿ ಸಿದ್ಧಪಡಿಸಿ ಅದರಂತೆ ಪಾಠ್ಯಪುಸ್ತಕದಲ್ಲಿ ರಚಿಸಿದ ಇದು ದಕ್ಷಿಣ ಭಾರತದಲ್ಲಿ ದೈಹಿಕ ಶಿಕ್ಷಣದ ಪಾಠ್ಯಪುಸ್ತಕವನ್ನು ತಂದು ಮೊಟ್ಟ ಮೊದಲ ರಾಜ್ಯದ ಎಂಬ ಹೆಗ್ಗಳಿಕೆ ಪಾತ್ರವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದು 2011ರ ಜೂನ್ ತಿಂಗಳಿನಲ್ಲಿ 20ರಿಂದ 22ರವರೆಗೆ ಶಾಲೆಗಳಲ್ಲಿ ಕ್ರೀಡಾ ಮತ್ತು ದೈಹಿಕ ಶಿಕ್ಷಣ ಉತ್ತೇಜಿಸಲು ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂಥ ಸಿಮ್ಲಾದಲ್ಲಿ ಅಂತಾರಾಷ್ಟ್ರೀಯ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಾಗಾರವನ್ನು ಪ್ರಾಥಮಿಕ ಮತ್ತು 1ರಿಂದ 5 ಉನ್ನತ ಪ್ರಾಥಮಿಕ ಮಾತಾಡ್ತಕ್ಕಂಥ ಇಲ್ಲಿ ದೈಹಿಕ ಶಿಕ್ಷಣದೊಳಗೆ ಉತ್ತೇಜಿಸುವ ಕ್ರಮ ಕೈಗೊಳ್ಳುವುದಕ್ಕಾಗಿ ಸಿಮ್ಲಾದಲ್ಲಿ ಅಂತಾರಾಷ್ಟ್ರೀಯ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ಕಾರ್ಯಾಗಾರದಲ್ಲಿ ಪ್ರಾಥಮಿಕ ಹಂತದೊಳಗೆ 1ರಿಂದ 5, ಉನ್ನತ ಪ್ರಾಥಮಿಕದೊಳಗೆ 6ರಿಂದ 8, ಮಾಧ್ಯಮಿಕ ಒಳಗೆ 9ರಿಂದ 10 ಮತ್ತು ಪ್ರೌಢಶಾಲೆ ಒಳಗೆ 11ರಿಂದ 12 ಹಂತಗಳಲ್ಲಿ ದೈಹಿಕ ಶಿಕ್ಷಣದ ಪಾಠ್ಯಕ್ರಮದ ನೀಲಿ ನಕ್ಷೆಯನ್ನ ಕೊಡುವುದರೊಂದಿಗೆ ಎಲ್ಲಾ ತರಗತಿಗಳಿಗೆ ರಾಷ್ಟ್ರ ಮಟ್ಟದ ಪಾಠ್ಯವಸ್ತುವನ್ನು ಸಿದ್ಧಗೊಳಿಸಲು ಶಿಫಾರಸು ಮಾಡಲಾಗಿರ್ತಕ್ಕಂಥದನ್ನ ಇಲ್ಲಿ ನಾವು ಈ ಒಂದು ಸ್ವತಂತ್ರದ ಭಾರತದ ದೈಹಿಕ ಶಿಕ್ಷಣ ಬೆಳವಣಿಗೆಯನ್ನ ನಾವು ನೋಡ್ತಾ ಇದ್ದೀವಿ. ಹೀಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ದೈಹಿಕ ಶಿಕ್ಷಣದೊಳಗೆ ಬಹಳ ವಿಷಯಗಳನ್ನು ನಾವು ತಿಳಿದುಕೊಳ್ಳಲಿರುತ್ತದೆ. ಇಲ್ಲಿ ಸಮಗ್ರವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥದ್ದು ದೈಹಿಕ ಶಿಕ್ಷಣದೊಳಗೆ ಇವು ಶಿಸ್ತು, ಸಂಯಮ, ಆಟಗಳು, ಪಾಠಗಳು, ಚಟುವಟಿಕೆಗಳು ಇವೆಲ್ಲವೂ ಕೂಡ ನೀವು ಏನು ಸಾಧ್ಯವಾದಷ್ಟು ಮಟ್ಟಿಗೆ ತೊಡಗಿಸಿಕೊಳ್ಳಬೇಕು, ಉತ್ತಮವಾಗಿ ತೊಡಗಿಸಿಕೊಳ್ಳಬೇಕು, ನಿಮ್ಮದಾಗಿರ್ತಕ್ಕಂಥ ಶಿಸ್ತಿನಲ್ಲಿ ತೊಡಗಿಸಿಕೊಳ್ಳಬೇಕು. ಆಗಿದ್ದಾಗ ನಿಮಗೆ ಈ ಒಂದು ದೈಹಿಕ ಶಿಕ್ಷಣದ ಒಂದು ಬೆಳವಣಿಗೆಗೆ ಬಹಳ ಅರ್ಥವಾಗಿರ್ತಕ್ಕಂಥ ವಿಷಯವಾಗ್ತದೆ. ನೆಗ್ಲಿಜೆನ್ಸಿ ಮಾಡಬಾರ್ದು. ಮಾಸ್ಟರ್ ಪುಸ್ತಕ ಓದೋದು ಬಿಡಬಾರ್ದು. ಪುಸ್ತಕದಲ್ಲಿ ಸಾಕಷ್ಟು ವಿಷಯಗಳು ಸರಳವಾಗಿರ್ತದೆ. ಕನ್ನಡದೊಳಗೆ ಸರಳವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ದೈಹಿಕ ಶಿಕ್ಷಣದೊಳಗೆ ಪ್ರತಿನಿತ್ಯವೂ ಕೂಡ ಒಂದು ನಿಮ್ಮ ಆಗಿರ್ತಕ್ಕಂಥ ಒಂದು ಕೌಶಲ್ಯಗಳನ್ನ ಬೆಳೆಸಿಕೊಳ್ಳಬೇಕು. ಈ ರೀತಿಯಾಗಿ ನೀವು ಬೆಳೆಸಿಕೊಳ್ಳೋದ್ರಿಂದ ಏನಾಗ್ತದೆ, ಒಳ್ಳೆಯ ಮನೋಭಾವನೆ ಬೆಳೆಯುತ್ತದೆ. ಯಾವ ಒಂದು ಇರತಕ್ಕಂಥ ವಿಷಯಗಳನ್ನು ಇಂಟೆಲಿಜೆನ್ಸ್ ಅವಾಯ್ಡ್ ಮಾಡತಕ್ಕಂಥ ಒಂದು ಇದು ನಿಮಗೆ ಬೆಳೆಯುತ್ತದೆ. ವಿಷಯಗಳನ್ನ ಅನ್ನೆಸೆಸರಿ ವಿಷಯಗಳನ್ನ ಅವಾಯ್ಡ್ ಮಾಡಬೇಕು. ಒಳ್ಳೊಳ್ಳೆ ವಿಚಾರಗಳಿರ್ತಕ್ಕಂಥ ಧನಾತ್ಮಕ ಚಿಂತನೆಗಳನ್ನಾಗಲಿ ಸಕಾರಾತ್ಮಕ ಭಾವನೆಗಳಲ್ಲಿ ಉತ್ತಮವಾಗಿರ್ತಕ್ಕಂಥದ್ದನ್ನು ನಾವು ಬೆಳೆಸಿಕೊಂಡು ದೈಹಿಕ ಬೆಳವಣಿಗೆಗೆ ಹೆಚ್ಚು ಆದ್ಯತೆಯನ್ನು ನೀಡುವುದರೊಂದಿಗೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡಬೇಕು. ಆವಾಗ ನಿಮಗೆ ಏನಾಗ್ತದೆ ಅಂತಂದ್ರೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನೀವೇ ಹೇಳಬೇಕು. ಈಗ SCC ಅಂತಕ್ಕಂಥದ್ದು SCC ಯಾವಾಗ ಇದಾಯಿತು, ಪ್ರಾರಂಭವಾಯಿತು 1957ರಲ್ಲಿ. NCC ಅಂದ್ರೆ ಏನಪ್ಪಾ? ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್. ಇದು NCC ಅಂತ ಹೇಳೋದು ನಾವು ಇಂಗ್ಲಿಷ್ ಹೇಳಬೇಕು. NIS ಅಂತಂದ್ರೆ ಏನಪ್ಪಾ? ಅವ್ರು ಹೇಳ್ತಾರೆ NIS ಅಂದ್ರೆ ಏನು? NIS
National Institute of of Sports. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ NIS. ಈ ರೀತಿ ನಿಮಗೆ ಇದು ಯಾವಾಗ ಆಗಿದೆ ಅಂತಂದ್ರೆ ಪಾಠ್ಯದಲ್ಲಿ ಅದು ರಚಿತವಾಗಿರ್ತಕ್ಕಂಥದ್ದು. ಹಿಂಗೆ ನಿಮಗೆ ಒಂದೇ ಪ್ರಶ್ನೆಗಳನ್ನ ಕೇಳಿದಾಗ ನೀವು ನಿಮ್ಮಲ್ಲಿ ಸಾಕಷ್ಟು ಇಂಥವು ಇವು ಬರ್ತಾ ಇದಾವೆ. NCC ಅಂತಕ್ಕಂಥದ್ದು ಬರ್ತದೆ, NSS NFC ಅಂತಕ್ಕಂಥದ್ದು, NDSS ಬರ್ತದೆ. ಇವೆಲ್ಲ ಏನಿದಾವಲ್ಲ ಅವನ್ನೆಲ್ಲವೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ಇದು ಮಾಡಿಕೊಂಡು ಏನಂತಾರೆ NIS ಅಂತಂದ್ರೆ ಮತ್ತೆ NCC ACC NFC ಅಂತಂದ್ರೆ NPS ಅಂತಂದ್ರೆ ಏನು, ಇವೆಲ್ಲವೂ ಕೂಡ ನೀವು ಅದರೊಳಗೆ ಪುಸ್ತಕದಲ್ಲಿ ಇದೆ, ಅದನ್ನ ಅಂಡರ್ಲೈನ್ ಮಾಡಿ ಅದನ್ನ ಏನ್ ಮಾಡಬೇಕು ತಿಳ್ಕೋಬೇಕು. ಸರಿನಾ? ಆಯ್ತು.